ಎಲ್ಲರಿಗೂ ನಮಸ್ಕಾರ. ನಿಮಗೆ ಯಾವ ಮ್ಯೂಚುವಲ್ ಫಂಡ್ಸನ್ನು ಚೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗ್ತಿದ್ರೆ, ಅಥವಾ ನಿಮಗೆ ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ ಅಂತ ತಿಳುವಳಿಕೆ ಇಲ್ಲದೆ ಇದ್ದರೆ, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಕೇಳಿ ನಿಮಗೆ ಗಾಬರಿ ಆಗೋಗ್ತಿದ್ರೆ, ಹಾಗೂ ನಿಮ್ಮ ಗೋಲ್ಸ್ ಪ್ರಕಾರ ನೀವು ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ, ಖಂಡಿತವಾಗ್ಲೂ ನೀವು ಈ ವಿಡಿಯೋನ ನೋಡಲೇಬೇಕು. ಯಾಕೆ ಅಂದರೆ ಈ ವಿಡಿಯೋಲಿ ನಾನು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ನೀವು ಮ್ಯೂಚುವಲ್ ಫಂಡ್ಸ್ ಸರಿ ಇದೆ ಅಂತ ಕೇಳಿರ್ಬೋದಲ್ವಾ? ಆದರೆ ಎಷ್ಟೋ ವಿವಿಧ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ಗಳು ಮಾರ್ಕೆಟಲ್ಲಿ ಇದೆ. ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ದೆ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಿಮಗೆ ರಿಟರ್ನ್ಸ್ ಸಿಗದೇ ಇರ್ಬೋದು. ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಅದಕ್ಕಾಗಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕ್ಯಾಟಗರಿ ವೈಸ್ ವೇರಿಯಸ್ ಟೈಪ್ಸ್ ಅನ್ನು ಕ್ಲಾಸಿಫೈ ಮಾಡಲಾಗಿದೆ. ಇಲ್ಲಿ ಮೇನ್ ಕ್ಯಾಟಗರೀಸ್ ಫಂಡ್ ಸ್ಕೀಮ್ ನ ಮೂಲಕ, ಅಥವಾ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ನ ಮೂಲಕ, ಅಥವಾ ಅಸೆಟ್ಸ್ ಇನ್ವೆಸ್ಟೆಡ್ ನ ಮೂಲಕ, ಹಾಗೂ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ ನ ಮೂಲಕ, ಅಥವಾ ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ ಹಾಗೂ ಇತರ ಫಂಡ್ಸ್ ಅಂದ್ರೆ ಅದರ್ ಟೈಪ್ಸ್ ನ ಮೂಲಕ ಕ್ಲಾಸಿಫೈ ಮಾಡಲಾಗಿದೆ. ಈಚ್ ಕ್ಯಾಟಗರಿಯಲ್ಲಿ ಇರುವ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ. ಹೀಗೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ ವೈಡ್ ರೇಂಜ್ ಆಫ್ ಆಪ್ಷನ್ಸ್ ಇದೆ. ಅದಕ್ಕಾಗಿ ನಿಮ್ಮ ರಿಸ್ಕ್ ಪ್ರೊಫೈಲ್ ಹಾಗೂ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ನ ಮೂಲಕ ನೀವು ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ನ ಮೂಲಕ ಮುಂದುವರಿಸಬೇಕು ಅಂತ ಸೆಲೆಕ್ಟ್ ಮಾಡಬಹುದು. ಈಗ ಒಂದೊಂದಾಗೆ ನಾವು ಈಚ್ ಕ್ಯಾಟಗರಿಯ ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಫಂಡ್ ಸ್ಕೀಮ್ಸ್ ನ ಮೂಲಕ ನೋಡಿದ್ರೆ, ಇಲ್ಲಿ ಓಪನ್ ಎಂಡೆಡ್ ಅಂದ್ರೆ ಓಪನ್ ಎಂಡೆಡ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವುದೇ ಆದ ಎಂಡ್ ಟೈಮ್ ಲೈನ್ ಇರಲ್ಲ. ಇದು ಇನ್ಫೈನೈಟ್ ಪೀರಿಯಡ್ ಅಂದ್ರೆ ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಇದಕ್ಕೆ ಎಂಡ್ ಟೈಮ್ ಪೀರಿಯಡ್ ಇರಲ್ಲ. ಕ್ಲೋಸ್ಡ್ ಎಂಡೆಡ್ ಟೈಪ್ ಅಂದ್ರೆ ಈ ಮ್ಯೂಚುವಲ್ ಫಂಡ್ ಟೈಪ್ ಅಲ್ಲಿ ಒಂದು ಸ್ಟಾರ್ಟ್ ಡೇಟ್ ಹಾಗೂ ಒಂದು ಎಂಡ್ ಟೈಮ್ ಲೈನ್ ಡೇಟ್ ಇರುತ್ತೆ. ಉದಾಹರಣೆಗೆ 10 ವರ್ಷಗಳ ಕಾಲ ಅಥವಾ 5 ವರ್ಷಗಳ ಕಾಲ. ಇದು ಕಳೆದ ನಂತರ ಈ ಫಂಡ್ ಸ್ಟಾಪ್ ಆಗುತ್ತೆ. ಕೊನೆಯ ಟೈಪ್ ಇಂಟರ್ವಲ್ ಫಂಡ್ಸ್ ಅಂದ್ರೆ ಇಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಅಲ್ಲಿ ನೀವು ಈ ಮ್ಯೂಚುವಲ್ ಫಂಡ್ ಅನ್ನ ತಗೋಬೇಕು. ಅದಾದ್ಮೇಲೆ ನೀವು ಅಡಿಷನಲ್ ಪರ್ಚೇಸ್ ಅಥವಾ ಯೂನಿಟ್ಸ್ ಅನ್ನು ಸೆಲ್ ಮಾಡುವ ಸಾಧ್ಯತೆ ಇಲ್ಲಿ ಇರಲ್ಲ, ಹಾಗೂ ನೀವು ಇದನ್ನ ರೆಡೀಮ್ ಮಾಡಲು ಕೂಡ ಸಾಧ್ಯವಾಗಲ್ಲ. ನೀವು ಮೆಚುರಿಟಿ ಪೀರಿಯಡ್ ತನಕ ಈ ಮ್ಯೂಚುವಲ್ ಫಂಡ್ಸ್ ಅನ್ನ ಹಿಡ್ಕೋಬೇಕು. ಹೀಗೆ ಮುಂದಿನ ಕ್ಯಾಟಗರಿ ನೋಡಿದ್ರೆ, ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಅಲ್ಲಿ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್. ಆಕ್ಟಿವ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಇಲ್ಲಿ ಒಬ್ರು ಫಂಡ್ ಮ್ಯಾನೇಜರ್ ನಿಮ್ಮ ಮ್ಯೂಚುವಲ್ ಫಂಡ್ ಅನ್ನ ಪೀರಿಯಾಡಿಕ್ ರೀಬ್ಯಾಲೆನ್ಸ್ ಹಾಗೂ ಇಂಡಸ್ಟ್ರಿಯಲ್ ಬದಲಾವಣೆಗಳ ಪ್ರಕಾರ ಚೇಂಜಸ್ ಗಳನ್ನು ಮಾಡ್ತಾರೆ. ಹಾಗೂ ಪ್ಯಾಸಿವ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್. ಪ್ಯಾಸಿವ್ ಟೈಪ್ ನಲ್ಲಿ ಫಂಡ್ ಮ್ಯಾನೇಜರ್ ಕೇವಲ ನಿಮ್ಮ ಇಂಡೆಕ್ಸ್ ಅನ್ನ ಮಿಮಿಕ್ ಅಥವಾ ಕಾಪಿ ಮಾಡ್ತಾರೆ. ಇಲ್ಲಿ ನಿಮ್ಮ ಫಂಡ್ ಮ್ಯಾನೇಜರ್ ಜಾಸ್ತಿ ಚೇಂಜಸ್ ಮಾಡಲ್ಲ. ಆಕ್ಟಿವ್ ಹಾಗೂ ಪ್ಯಾಸಿವ್ ನ ಡಿಫ್ರೆನ್ಸ್ ನಿಮ್ಗೆ ತಿಳ್ಕೋಬೇಕು ಅಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಮೇಲೆ ಅದನ್ನ ಟ್ಯಾಗ್ ಮಾಡ್ತೀನಿ. ಅದನ್ನ ನೀವು ಡೀಟೇಲ್ ಆಗಿ ನೋಡಿ ತಿಳ್ಕೋಬಹುದು. ಮುಂದಿನ ಕ್ಯಾಟಗರಿ ಅಸೆಟ್ಸ್ ಇನ್ವೆಸ್ಟೆಡ್. ಇಲ್ಲಿ ಮೊದಲ ಟೈಪ್ ಈಕ್ವಿಟಿ. ಈಕ್ವಿಟಿ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಎಲ್ಲ ಫಂಡ್ಸ್ ಅನ್ನ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗೂ ಮುಂದಿನ ಟೈಪ್ ಡೆಟ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್. ಇಲ್ಲಿ ನಿಮ್ಮ ಫಂಡ್ಸ್ ಅನ್ನ ಗವರ್ಮೆಂಟ್ ಸೆಕ್ಯೂರಿಟೀಸ್, ಟ್ರೆಜರಿ ಬಿಲ್ಸ್, ಬಾಂಡ್ಸ್ ಅಥವಾ ಡೆಪಾಸಿಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಕೊನೆಯದಾಗಿ ಹೈಬ್ರಿಡ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಇಲ್ಲಿ ಕೆಲವು ಈಕ್ವಿಟಿ ಹಾಗೂ ಡೆಟ್ ನ ಮಿಕ್ಸ್ಚರ್ ಅಲ್ಲಿ ಪರ್ಸೆಂಟೇಜ್ ಮೂಲಕ ನಿಮ್ಮ ಫಂಡ್ಸ್ ಅನ್ನ ಇನ್ವೆಸ್ಟ್ ಮಾಡಲಾಗುತ್ತೆ. ಉದಾಹರಣೆಗೆ ಒಂದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ 70% ಈಕ್ವಿಟಿ ಹಾಗೂ 30% ಡೆಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತೆ. ಮುಂದಿನ ಕ್ಯಾಟಗರಿ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ ನಲ್ಲಿ ನಾವು ನೋಡಿದ್ರೆ, ಮೊದಲ ಟೈಪ್ ಗ್ರೋತ್. ಈ ಗ್ರೋತ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ಸ್ ನ ರಿಟರ್ನ್ಸ್ ಅನ್ನ ಪೀರಿಯಾಡಿಕ್ ಆಗಿ ರೀ ಇನ್ವೆಸ್ಟ್ ಮಾಡಲಾಗುತ್ತೆ. ಡಿವಿಡೆಂಡ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟರ್ಗೆ ಪೀರಿಯಾಡಿಕ್ ಆಗಿ ಡಿವಿಡೆಂಡ್ ಮೂಲಕ ರಿಟರ್ನ್ಸ್ ಕೊಡಲಾಗುತ್ತೆ. ಹಾಗೂ ಕೊನೆಯದಾಗಿ ಡಿವಿಡೆಂಡ್ ರೀ ಇನ್ವೆಸ್ಟ್ಮೆಂಟ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ನಿಮ್ಗೆ ಸಿಗುವ
ಡಿವಿಡೆಂಡ್ ರಿಟರ್ನ್ಸ್ ಅನ್ನ ಪೋರ್ಟ್ಫೋಲಿಯೋ ಅಲ್ಲಿ ಇನ್ವೆಸ್ಟ್ ಆಗಿ ನಿಮ್ಮ ರಿಟರ್ನ್ಸ್ ಅನ್ನ ಜಾಸ್ತಿ ಮಾಡಲಾಗುತ್ತೆ. ಮುಂದೆ ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ ಕ್ಯಾಟಗರಿಯಲ್ಲಿ ನಾವು ನೋಡಿದ್ರೆ ಮೊದಲು ಡೈರೆಕ್ಟ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ಆಗಿ ಯಾವ ಬ್ರೋಕರ್ ಅಥವಾ ಅಡ್ವೈಸರ್ ನ ಸಹಾಯವಿಲ್ಲದೆ ಇನ್ವೆಸ್ಟ್ ಮಾಡಲಾಗುತ್ತೆ. ಹಾಗೂ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಸಲಹೆ ತಗೊಂಡು ಒಂದು ಬ್ರೋಕರ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ನ ಮೂಲಕ, ಉದಾಹರಣೆಗೆ ಶೇರ್ ಖಾನ್ ಅಥವಾ ICICI ಅಥವಾ HDFC ಇಡೆಲ್ವೈಸ್ ನ ಮೂಲಕ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಾಗುತ್ತೆ. ಇದರ ಬಗ್ಗೆ ಕೂಡ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ನೀವು ಡೀಟೇಲ್ ಆಗಿ ತಿಳ್ಕೋಬೇಕು ಅಂದ್ರೆ ಅದರ ಲಿಂಕ್ ಅನ್ನ ಮೇಲೆ ಟ್ಯಾಗ್ ಮಾಡಿರ್ತೀನಿ. ನೀವು ಅದನ್ನ ನೋಡಿ ಜಾಸ್ತಿ ಮಾಹಿತಿ ಪಡ್ಕೋಬಹುದು. ಕೊನೆಯ ಕ್ಯಾಟಗರಿ ನೋಡಿದ್ರೆ ಅದರ್ ಟೈಪ್ಸ್. ಇಲ್ಲಿ ಮೊದಲು ಇಂಡೆಕ್ಸ್ ಫಂಡ್, ಅಂದ್ರೆ ಈ ಮ್ಯೂಚುವಲ್ ಫಂಡ್ ಡೈರೆಕ್ಟ್ಲಿ ಮಾರ್ಕೆಟ್ನ ಇಂಡಿಸಿಸ್ ಅಥವಾ ಬೆಂಚ್ ಮಾರ್ಕ್ ಅನ್ನು ಕಾಪಿ ಮಾಡ್ತಾರೆ. ಇದು ಉದಾಹರಣೆಗೆ ನಿಫ್ಟಿ 50, ಸೆನ್ಸೆಕ್ಸ್ ಅಥವಾ ಬ್ಯಾಂಕ್ ನಿಫ್ಟಿಯ ಇಂಡೆಕ್ಸ್. ಮುಂದಿನ ಟೈಪ್ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಇದು ಮ್ಯೂಚುವಲ್ ಫಂಡ್ಸ್ ಅನ್ನ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಡೀಲ್ ಮಾಡೋದು, ಹಾಗಾಗಿ ಇದಕ್ಕೆ ETF ಅಂತ ಕರೀತಾರೆ. ಇದು ರಿಯಲ್ ಟೈಮ್ ಮಾರ್ಕೆಟ್ ನಲ್ಲಿ ಮ್ಯೂಚುವಲ್ ಫಂಡ್ ತರ ವರ್ಕ್ ಆಗುತ್ತೆ. ಉದಾಹರಣೆಗೆ ಗೋಲ್ಡ್ ETF, ಬ್ಯಾಂಕ್ ನಿಫ್ಟಿ ETF. ಆದ್ರೆ ನೀವು ಯಾವುದೇ ವರಿ ಮಾಡ್ಕೋಬೇಡಿ, ನಾನು ಡೀಟೇಲ್ ಆಗಿ ಮುಂದಿನ ವಿಡಿಯೋಸ್ ಅಲ್ಲಿ ಈ ETF ಬಗ್ಗೆ ಕವರ್ ಮಾಡ್ತೀನಿ. ಕೊನೆಯದಾಗಿ ಸೊಲ್ಯೂಷನ್ ಓರಿಯೆಂಟೆಡ್ ಅಥವಾ ಗೋಲ್ ಓರಿಯೆಂಟೆಡ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್. ಯಾರಿಗಾದ್ರೂ ಒಂದು ಗೋಲ್ ಅಥವಾ ಮೆಚುರಿಟಿ ಅನ್ನ ಆಗೋ ತನಕ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಈ ಟೈಪ್ ಅನ್ನ ಸೆಲೆಕ್ಟ್ ಮಾಡಬೇಕು. ಉದಾಹರಣೆಗೆ ಮದುವೆ ಮಾಡಕ್ಕೆ ಅಥವಾ ಒಂದು ಎಜುಕೇಶನ್ ಪರ್ಪಸ್ಗೆ ಅಥವಾ ಒಂದು ಫಾರಿನ್ ಟ್ರಿಪ್ಗೆ ನೀವು ಹೋಗ್ಬೇಕು ಅಥವಾ ನಿಮ್ಗೊಂದು ಕಾರ್ ತಗೋಬೇಕು. ಈ ತರ ಪರಿಸ್ಥಿತಿಯಲ್ಲಿ ನೀವು ಒಂದು ಫಿಕ್ಸ್ ಟೈಮ್ ಪೀರಿಯಡ್ಗೆ ಒಂದು ಗೋಲ್ ಅಥವಾ ಆಬ್ಜೆಕ್ಟಿವ್ ಅನ್ನ ರೀಚ್ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೆ ಈ ಟೈಪ್ ಆಫ್ ಸೊಲ್ಯೂಷನ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ನ ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಯಾವುದೇ ಆದ ಕನ್ಫ್ಯೂಷನ್ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೂ ನಿಮ್ಮ ಗೋಲ್ಸ್ಗೆ ತಕ್ಕಂತೆ ನೀವು ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕೂಡ ನಿಮಗೆ ತಿಳುವಳಿಕೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಝೀರೋಧನ ಮೂಲಕ ಝೀರೋ ಬ್ರೋಕರೇಜ್, ಝೀರೋ ಕಮಿಷನ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ನೀವು ಅದರ ಲಿಂಕ್ನ ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಮುಂದಿನ ವಿಡಿಯೋಲ್ಲಿ ನಾನು ಇಂಡೆಕ್ಸ್ ಫಂಡ್ನ ನಿಫ್ಟಿ 50ಅಲ್ಲಿ ಇನ್ವೆಸ್ಟ್ ಮಾಡುವ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ ಬಗ್ಗೆ ತಿಳಿಸ್ತೀನಿ. ಸೊ ಜಾಗೃತರಾಗಿರಿ, ಸುರಕ್ಷಿತವಾಗಿರಿ ಹಾಗೂ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿರೀಕ್ಷಿಸಿ. ಅಲ್ಲಿವರೆಗೂ ಧನ್ಯವಾದಗಳು.